ಸರ್ವಿಸ್ ಎಲ್ಲ ಮುಗ್ದಿತ್ತು, ಕಂಪ್ಲೇಂಟ್ ರೈಸ್ ಮಾಡಿದ್ದೆ, ನೆನ್ನೆ ವಾಪಸ್ ತಂದಿದ್ದಾರೆ. ಏನಾಗಿದೆ ಇವಾಗ? ಅಲ್ಲ ಇವಾಗ ಬ್ಯಾಟ್ರಿ ಡೆಡ್ ಆಯ್ತು ಅಂದ್ರೆ ನನಗೆ ಬ್ಯಾಟ್ರಿ ಲೋ ಆಗುತ್ತೆ ಇಂಡಿಕೇಶನ್ ಬರಬೇಕು. ಫಸ್ಟ್ ಅಲ್ಲಿ ಇಂಡಿಕೇಶನ್ ಬಂದಿಲ್ಲ ನನಗೆ. ನೀವು ಫಸ್ಟ್ ಈ ಗಾಡಿ ಯಾರು ಸರ್ವಿಸ್ ಮಾಡಿದ್ದೇಳಿ ಅವ್ರನ್ನ ಕರೀರಿ. ಫಸ್ಟ್ ಈ ಗಾಡಿ ಟಚ್ ಮಾಡಿದ್ದಾರು ಸರ್ವಿಸ್ಗೆ ಅವ್ರನ್ನ ಕರೀರಿ. ಹೆಸರಿದೆ, ಇದ್ರಲ್ಲೇ ಇದೆ. ಯಾರದು ಅವ್ರ ಹೆಸರು? ಚಂದನ್ ರೆಡ್ಡಿ ಏನೋ ಇದು ಚಂದನ್ ಅಂತ ಇದೆ, ಕರೀರಿ. ಅದೇ ಓಕೆ, ಈಗ ಯಾರಂತ ಕರೀರಿ. ಶನಿವಾರ ಚೆನ್ನಾಗಿದ್ದಿದ್ದು ಗಾಡಿ, ಕಂಡೀಷನ್ ಅಲ್ಲಿ ಇದ್ದಿದ್ದು ಗಾಡಿ, ಈಗ ಬಂದ್ಬಿಟ್ಟು ನೀವು ಸೋಮವಾರಕ್ಕೆ ಅದಾಗಿದೆ ಇದಾಗಿದೆ ಅಂದರೆ ಅದು ಸರ್ವಿಸ್ ಆದಮೇಲೆ ಆಟ ಆಡ್ತಾರೆ. ಈಗ RO ಯೂನಿಟ್ ಹೋಗಿದೆ, ಕಾಯಿಲ್ ಹೋಗಿದೆ, ಬ್ಯಾಟ್ರಿ ಹೋಗಿದೆ ಅಂದ್ಕೊಂಡು. ಸರ್ ಚೇಂಜ್ ಮಾಡಿ, ನನಗೆ ಬೇಕು ಅಂದರೆ ನಾನು ಮಾಡ್ಸ್ಕೊಂತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ ಅದರಲ್ಲಿ. ಈಗ ಶನಿವಾರ ನೀವು ಚೆಕ್ ಮಾಡಿದ್ರಿ ಅಲ್ವಾ, ಅವತ್ತು ನನಗೆ ಬ್ರೇಕು ಲೋ ಅಂತ ಬ್ಯಾಟ್ರಿ ಲೋ ಅಂದರೆ ಇಂಡಿಕೇಟರ್ ಬರುತ್ತೆ ನಂಗೆ ಡಿಸ್ಪ್ಲೇಲಿ, ಬಂದಿಲ್ಲ ನನಗೆ ಇಂಡಿಕೇಟ್ರು. ಆಯ್ತಾ? ಶನಿವಾರ 5,500 ಕೊಟ್ಟು ಸರ್ವಿಸ್ ಮಾಡಿಸ್ಕೊಂಡು ತಗೊಂಡೋಗಿದ್ದೀನಿ. 90 ಕಿಲೋಮೀಟರ್ ಓಡಿಸಿದ್ದೀನಿ ಅಷ್ಟೇ ಸರ್ವಿಸ್ ಆದಮೇಲೆ. ರಿಟರ್ನ್ ತಂದರೆ ಮಾರ್ದಿದ್ದೀನಿ, ಡಿಸ್ಪ್ಲೇ ಕೀ ಆನ್ ಮಾಡ್ತಿದ್ದೀನಿ, ಡಿಸ್ಪ್ಲೇನೂ ಆನ್ ಆಗ್ತಿಲ್ಲ, ಏನಾಗ್ತಿಲ್ಲ. ನೆನ್ನೆ ಇವರೇ ಬಂದು ಚೆಕ್ ಮಾಡಿದ್ರೆ ಕೇಳಿ ಪ್ರಾಬ್ಲಮ್. ಈಗ ಆ ಥರ ಏನಾದ್ರೆ ಈಗ 3P ಚೆಕಪ್ ಅಂತ ಎಲ್ಲ ಮಾಡ್ತಿರಲ್ಲ, ಅದರಲ್ಲಿ ಗೊತ್ತಾಗಬೇಕು ತಾನೆ. ಏನಾದರೂ ಇದ್ದರೆ ಕಾಯಿಲ್ ಹೋಗಿದೆ, ರೋಟರ್ ಹೋಗಿದೆ, ಅದು ಏನಾದರೂ ಹೋಗಿರಲಿ ಸರ್. ಓಕೆ, ನಿಮ್ಗೆ ಗೊತ್ತಾಗಲ್ಲ ಅಲ್ವಾ? ನನಗೆ ಏನು ಸರ್ ನೋಡಿದ್ರೆ ಗೊತ್ತಾಗಲ್ಲ ಬಿಡಿ, ಅದು ನಿಮಗೂ ಬೇಡ ನನಗೂ ಬೇಡ. ನಾನು ಕೇಳ್ತೀರ ಸಿಂಪಲ್, ಅಲ್ಲಿ ಇಂಡಿಕೇಟರ್ ಇರಲಿಲ್ಲ ಬ್ಯಾಟ್ರಿ ಲೋ ಅಂತ, ಅದು ಹೆಂಗೆ ಕಮ್ಮಿ ಆಯ್ತು ಬ್ಯಾಟ್ರಿ?